ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನೀವು ಜೀವದ ಶಕ್ತಿ ಅಥವಾ ಪ್ರಾಬಲ್ಯ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12, 14 ಮತ್ತು 16ನೇ ವಾಕ್ಯ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮೀದ್ಯಾನರಿಂದ ಬಿಡಿಸು ಎಂದು ಹೇಳಿದನು. ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮೀದ್ಯಾನ್ಯರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಕ್ರಿಸ್ತನ ಹಿಂಬಾಲಕರಾಗಿರುವುದರಿಂದ ನೀವು ಈ ಜಗತ್ತಿನಲ್ಲಿ ಒಳ್ಳೆಯದಕ್ಕಾಗಿ ಶಕ್ತಿಯಾಗಬೇಕೆಂದು ದೇವರು ಉದ್ದೇಶಿಸಿದ್ದಾನೆ. ನಿಮಗಾಗಿ ಯೇಸುವಿನ ಒಳ್ಳೆಯ ಕಾರ್ಯದಲ್ಲಿ ಸಂತೋಷ ಪಡಲು ಮಾತ್ರವಲ್ಲ, ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅದ್ಭುತವಾದ ಒಳ್ಳೆಯದಕ್ಕಾಗಿ ನೀವೇ ಒಂದು ಶಕ್ತಿಯಾಗಲು ಆತನು ಉದ್ದೇಶಿಸಿದ್ದಾನೆ. ಈಗ ಸ್ಪಷ್ಟವಾಗಿ ಹೇಳಬೇಕೆಂದರೆ, ಸುಕೃತ್ಯಗಳನ್ನು ಮಾಡುವ ಮೂಲಕ ಯಾರೂ ದೇವರ ಕೃಪೆಯನ್ನು ಪಡೆಯಲಾರರು ಎಂಬುದು ಸ್ಪಷ್ಟವಾಗಿದೆ. ಜೀವದ ಶಕ್ತಿಯಾಗಿರುವ ಕರೆಯು ದೇವರಿಗೆ ಒಳ್ಳೆಯದೆನಿಸುವ ಮಾನವ ಕೇಂದ್ರಿತ ಕಾರ್ಯಾಧಾರಿತ ಸುವಾರ್ತೆಯಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಒಳ್ಳೆಯದಕ್ಕೆ ಬಲವಾಗಿರುವುದು ನಾವು ಒಳ್ಳೆಯವರಲ್ಲ ಎಂಬವರಿಗೆ ದೇವರ ಉದ್ದೇಶಿತ ಫಲಿತಾಂಶವಾಗಿದೆ. ಆದರೆ ದೇವರು ಯೇಸು ಕ್ರಿಸ್ತನ ಜೀವ, ಮರಣ ಮತ್ತು ಪುನರುತ್ಥಾನದ ಮೂಲಕ ಒಳ್ಳೆಯವನಾಗಿದ್ದಾನೆ. ಒಂದು ಕ್ಷಣ ನಾವು ಯೇಸುವಿನ ಒಳ್ಳೆಯ ಕಾರ್ಯಗಳನ್ನು ನಂಬಲು ಪ್ರಾರಂಭಿಸಿದಾಗ, ವಿಮೋಚಿಸಲ್ಪಟ್ಟ ಜನರು ಮಾಡಲು ಯೋಜಿಸಲ್ಪಟ್ಟಿರುವ ಒಳ್ಳೆಯ ಕಾರ್ಯಗಳನ್ನು ಬದಲಾಯಿಸುತ್ತದೆ ಅಥವಾ ಅದು ಕಡಿಮೆ ಮಾಡುತ್ತದೆ ಎಂದು ಹೇಳಲು ಬಯಸಿದಾಗ, ನಾವು ಪಾಪಿಗಳಿಗಾಗಿ ಕಳೆದುಕೊಂಡು ಆತನ ಒಂದು ಹೃದಯವನ್ನ ಮತ್ತು ಆತನ ಚಿತ್ತವನ್ನ ಕಳೆದುಕೊಂಡೆವು. ಸತ್ಯವೇದ ಸುಮ್ಮನೆ ಏನನ್ನೂ ಹೇಳುವುದಿಲ್ಲ, ಪರಿಣಾಮಕಾರಿ ಅಥವಾ ಫಲಪ್ರದ. ದೇವರು ನಮ್ಮನ್ನು ರಕ್ಷಿಸಿದ್ದು ನಾವು ಮಾಡಿದ ನೀತಿಯ ಕಾರ್ಯಗಳಿಂದಲ್ಲ, ಆತನ ಕರುಣೆಯ ಮೂಲಕ ಎಂದು ತೀತ 3:5 ಸ್ಪಷ್ಟಪಡಿಸುತ್ತದೆ. ಆದರೂ ಅಪೊಸ್ತಲನಾದ ಪೌಲನು ಬರೆಯುತ್ತಲೇ ಇದ್ದಾನೆ, ನೀವು ಈ ವಿಷಯಗಳ ಮೇಲೆ ಜಾಗರೂಕರಾಗಿರಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳುತ್ತಾ ನಂತರ ಅವನು 3 ವಾಕ್ಯಗಳನ್ನು ಹೇಳುತ್ತಾನೆ. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುತ್ತಾರೆ. ತೀತ 3:8. ನಮಗಾಗಿ ಯೇಸುವಿನ ರಕ್ಷಿಸುವ ಕಾರ್ಯವು ಆತನು ನಮಗಾಗಿ ಯೋಜಿಸಿರುವ ಒಳ್ಳೆಯ ಕಾರ್ಯಗಳನ್ನು ಬದಲಿಸುವುದಿಲ್ಲ ಅಥವಾ ಕಡಿಮೆ ಮಾಡುವುದಿಲ್ಲ. ಎಫೆಸ 2:10. ಇದು ವಾಸ್ತವವಾಗಿ ಅವರನ್ನು ಪ್ರೇರೇಪಿಸುತ್ತದೆ ಮತ್ತು ಸಡಿಲಿಸುತ್ತದೆ. ಅಂಗೀಕರಿಸುವವನು ಪ್ರತಿಬಿಂಬಿಸುವವನಾಗುತ್ತಾನೆ, ಫಲಾನುಭವಿ ಇತರರಿಗೆ ಲಾಭವಾಗುತ್ತಾನೆ. ದೇವರು ಜನರನ್ನು ರಕ್ಷಿಸಿದಾಗ ಆತ ನಮ್ಮನ್ನು ಜಗತ್ತಿಗೆ ಆಶೀರ್ವಾದವಾಗಲಿ ಎಂದು ಉದ್ದೇಶಿಸಿದ್ದಾನೆ. ಆದ್ದರಿಂದ ನಾವು ಒಳ್ಳೆಯದಕ್ಕಾಗಿ ಶಕ್ತಿಯಾಗಿದ್ದೇವೆ ಎಂದು ಘೋಷಿಸೋಣ. ಜೀವದ ಶಕ್ತಿ ಎಂದರೆ ದೇವರ ಜೀವ ನೀಡುವ ಶಕ್ತಿಯನ್ನು ಸಕ್ರಿಯವಾಗಿ ಸಾಕಾರಗೊಳಿಸುವುದು ಮತ್ತು ಹೊರಸೂಸುವುದು, ಜಗತ್ತಿನಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ನವೀಕರಣದ ಸಾಧನವಾಗಿ ಕಾರ್ಯನಿರ್ವಹಿಸುವುದಾಗಿದೆ. ನಿಮ್ಮ ಕ್ರಿಯೆಗಳು, ಮಾತುಗಳು ಮತ್ತು ಪ್ರೀತಿಯ ಮೂಲಕ ದೇವರ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ. ಮೂಲಭೂತವಾಗಿ ಇತರರಿಗೆ ಭರವಸೆ ಮತ್ತು ಸ್ಫೂರ್ತಿಯ ಮೂಲವಾಗಿದೆ. ಆದಿಕಾಂಡದಲ್ಲಿ ದೇವರು ಆದಾಮನಿಗೆ ನೀಡಿದ ಜೀವದ ಉಸಿರು ಅಸ್ತಿತ್ವದ ಸಂಕೇತವಾಗಿದೆ. ಪರಿಗಣಿಸಬೇಕಾದ ಪ್ರಮುಖ ಅಂಶಗಳು: ಜೀವದ ಮೂಲ ದೇವರು. ಎಲ್ಲಾ ಜೀವವು ದೇವರಿಂದ ಹುಟ್ಟಿಕೊಂಡಿದೆ ಎಂದು ಸತ್ಯವೇದ ಒತ್ತಿ ಹೇಳುತ್ತದೆ. ಆದ್ದರಿಂದ ಜೀವದ ಶಕ್ತಿ ಎಂದರೆ ನಿಮ್ಮ ಚೈತನ್ಯ ಮತ್ತು ಇತರರನ್ನು ಧನಾತ್ಮಕವಾಗಿ ಪ್ರಭಾವಿಸುವ ಸಾಮರ್ಥ್ಯವು ಆತನಿಂದ ನೇರವಾಗಿ ಬರುತ್ತದೆ ಎಂದು ಗುರುತಿಸುವುದು. ನಂಬಿಕೆಯಲ್ಲಿ ಜೀವಿಸುವುದು. ಈ ಪರಿಕಲ್ಪನೆಯು ಕೇವಲ ನಿಷ್ಕ್ರಿಯ ನಂಬಿಕೆಯ ಬಗ್ಗೆ ಅಲ್ಲ, ಆದರೆ ದೈನಂದಿನ ಜೀವನದಲ್ಲಿ ಕ್ರೈಸ್ತ ತತ್ವಗಳನ್ನು ಸಕ್ರಿಯವಾಗಿ ಅನ್ವಯಿಸುತ್ತದೆ. ವಾಸ್ತವಿಕವಾದ ರೀತಿಯಲ್ಲಿ ಪ್ರೀತಿ, ಕರುಣೆ ಮತ್ತು ಕ್ಷಮೆಯನ್ನ ಪ್ರದರ್ಶಿಸುತ್ತದೆ. ಇತರರ ಮೇಲೆ ಪ್ರಭಾವ. ಜೀವದ ಶಕ್ತಿಯು ಸಕ್ರಿಯವಾಗಿ ಬೆಂಬಲ, ಮಾರ್ಗದರ್ಶನ ಮತ್ತು ಸಕಾರಾತ್ಮಕ ಉದಾಹರಣೆಯನ್ನು ನೀಡುವ ಮೂಲಕ ತಮ್ಮ ಸುತ್ತಲಿರುವವರನ್ನ ಮೇಲಕ್ಕೆತ್ತಲು ಮತ್ತು ಪ್ರೋತ್ಸಾಹಿಸಲು ಪ್ರಯತ್ನಿಸುತ್ತದೆ. ಈ ಪರಿಕಲ್ಪನೆಯನ್ನು ವಿವರಿಸುವ ಸತ್ಯವೇದದ ವಾಕ್ಯಗಳು ಆದಿಕಾಂಡ 2:7. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಯೋಹಾನ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2:20ನೇ ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು.
ಆಮೇನ್. ಜೀವದ ಶಕ್ತಿ ಆಗುವುದು ಹೇಗೆ? ನಿಮ್ಮ ಆತ್ಮಿಕ ಜೀವನವನ್ನ ಪೋಷಿಸಿ ದೇವರೊಂದಿಗೆ ಆಳವಾದ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಾರ್ಥನೆ, ಸತ್ಯವೇದ ಅಧ್ಯಯನ ಮತ್ತು ಇತರ ವಿಶ್ವಾಸಿಗಳೊಂದಿಗೆ ಭಾಗಿತ್ವ ಮಾಡಲು ಸಮಯವನ್ನ ವಿನಿಯೋಗಿಸಿ. ಇತರರ ಸೇವೆ, ನಿಮ್ಮ ಸಮುದಾಯದ ಒಳಗೆ ಮತ್ತು ಹೊರಗೆ ಅಗತ್ಯವಿರುವವರಿಗೆ ಸಹಾಯ ಮಾಡಲು ನಿಮ್ಮ ವರಗಳು ಮತ್ತು ಪ್ರತಿಭೆಗಳನ್ನು ಬಳಸಲು ಸಕ್ರಿಯವಾಗಿ ಅವಕಾಶಗಳನ್ನು ಹುಡುಕಿ. ದಯೆ ಮತ್ತು ಸತ್ಯದಿಂದ ಮಾತಾಡಿ. ನಿಮ್ಮ ಮಾತುಗಳನ್ನು ಬಳಸಿ ಇತರರನ್ನು ನಿರ್ಮಿಸಲು ಮತ್ತು ಪ್ರೋತ್ಸಾಹಿಸಲು ಧನಾತ್ಮಕ ಮತ್ತು ಭರವಸೆಯನ್ನು ಉತ್ತೇಜಿಸುವ ಮಾತುಗಳನ್ನಾಡಿರಿ. ಸಮಗ್ರತೆಯಿಂದ ಬಾಳು. ನಿಮ್ಮ ಜೀವನದ ಎಲ್ಲಾ ಅಂಶಗಳಲ್ಲಿ ಕ್ರೈಸ್ತ ಮೌಲ್ಯಗಳನ್ನು ಪ್ರದರ್ಶಿಸುವ ಪಾತ್ರದ ವ್ಯಕ್ತಿಯಾಗಿರಿ. ಹಲ್ಲೆಲೂಯಾ. ಗಿದ್ಯೋನನ ಗೆಲುವು ಖಚಿತ. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 15-17 ವಾಕ್ಯ. ಗಿದ್ಯೋನನು ಆ ಕನಸನ್ನು ಅದರ ಅರ್ಥವನ್ನು ಕೇಳಿದಾಗ ಯೆಹೋವನಿಗೆ ಅಡ್ಡಬಿದ್ದು ಇಸ್ರಾಯೇಲ್ಯರ ಪಾಳೆಯಕ್ಕೆ ಹಿಂದಿರುಗಿ ಬಂದು ಅವರಿಗೆ, ಏಳಿರಿ, ಯೆಹೋವನು ಮಿದ್ಯಾನ್ಯರ ಪಾಳೆಯವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ ಅಂದನು. ಮತ್ತು ಅವನು ಆ 300 ಮಂದಿಯನ್ನು 3 ಗುಂಪು ಮಾಡಿ ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬನ್ನು, ಉರಿಯುವ ಪಂಜಡಗಿರುವ ಬರಿಕೊಡವನ್ನು ಕೊಟ್ಟು ಅವರಿಗೆ, ನನ್ನನ್ನೇ ನೋಡುತ್ತಾ ನಾನು ಮಾಡುವ ಹಾಗೆ ಮಾಡಿರಿ. ನಾನು ಪಾಳೆಯದ ಅಂಚಿಗೆ ಬಂದಾಗ ಹೇಗೆ ಮಾಡುತ್ತೇನೋ ಹಾಗೆ ನೀವು ಮಾಡಬೇಕು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.